ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ಆಯುಧ ಪೂಜೆ ವ್ಲಾಗ್ ಆಗಿರುತ್ತೆ. ಇದು ಆಯುಧ ಪೂಜೆ ಹಿಂದಿನ ದಿನ ನಾವು ಬೈಕೆಲ್ಲ ವಾಶ್ ಮಾಡ್ತಾಯಿದ್ವಿ. ಸೊ ನಾಳೆ ನನಗೆ ಆಫೀಸ್ ಕೂಡ ಇತ್ತು, ಹಾಗಾಗಿ ಬೇಗನೆ ಹೊರಡಬೇಕಿತ್ತು. ನೈಟೇ ಬೈಕೆಲ್ಲ ವಾಶ್ ಮಾಡಿ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ ಇಬ್ಬರು ಸೇರಿ ಇದು ಬೈಕ್ ವಾಶ್ ಮಾಡೋದು ಮೋಟರ್ ತರಿಸಿದ್ರು. ಗನ್ ಬರುತ್ತಲ್ವ ವಿತ್ ಆ ಥರ. ಸೊ ಎಲ್ಲ ಈಸಿ ಆಗುತ್ತೆ, ಇಲ್ಲೇ ತೊಳೆದ್ಬಿಡೋಣ ಒಟ್ಟಿಗೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ತೊಳಿತಾ ಇದ್ದೀವಿ. ಆಲ್ಮೋಸ್ಟ್ 5-6 ಬೈಕ್ಗಳು ಒಟ್ಟಿಗೆ ನಿಲ್ಲಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಲಿಕ್ವಿಡ್ ಫೋಮ್ನ ಸ್ಪ್ರೇ ಮಾಡ್ತಾಯಿದ್ದಾನೆ. ಇದು ತುಂಬ ಚೆನ್ನಾಗಿತ್ತು ಸ್ಮೆಲ್ಲು. ಆ ಲಿಕ್ವಿಡ್ದು ಒಂಥರ ಲ್ಯಾವೆಂಡರ್ ಸ್ಮೆಲ್ ಬರ್ತಾಯಿತ್ತು, ಸಖತ್ ಚೆನ್ನಾಗಿತ್ತು. ಫೋಮ್ ಎಲ್ಲ ಸ್ಪ್ರೇ ಮಾಡಾದಮೇಲೆ ಎಲ್ಲರೂ ಒಂದೊಂದು ಕ್ಲಾತ್ ತೊಗೊಂಡು ವೆಟ್ ಮಾಡ್ಕೊಂಡು ನೀಟಾಗಿ ಅದನ್ನು ವೈಪ್ ಮಾಡ್ಕೊಂಡು ಬಂದ್ವಿ. ನೀಟಾಗಿ ಒರೆಸ್ಕೊಂಡು ಬಂದಮೇಲೆ ಮತ್ತು ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಎಲ್ಲ ಎಷ್ಟು ಬೇಗ ಆಗೋಯಿತು ಅಂತ ಅಂದರೆ, ಒಬ್ಬೊಬ್ಬರೇ ಒಂದೊಂದನ್ನೇ ತೊಳಿತೀವಿ ಅಂತ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಈ ಥರ ತೊಳೆದಿದ್ರಿಂದ ಫಾಸ್ಟಾಗಿ ಆಗೋಯಿತು. ಬೇಗ ನಮಗೆ ಏನೋ ತುಂಬ ಟೈಮ್ ತೊಗೊಂಡ್ವಿ, ಕಷ್ಟ ಆಯಿತು ತೊಳೆಯೋಕ್ಕೆ. ಯಾರು ತೊಳಿತಾರಪ್ಪ ಅಂತ ಏನು ಅನಿಸ್ಲಿಲ್ಲ, ಬೇಗ ಮುಗ್ದೇ ಹೋಯಿತು. ಸ್ಪ್ರೇ ಮಾಡಿದ ತಕ್ಷಣ ಎಲ್ಲರೂ ಎಷ್ಟು ಜನ ಬೇಕು ಒರ್ಸೋಕ್ಕೆ ಅವತ್ತು ಎಲ್ಲ. ನಾನು, ಸಂಜು, ನನ್ನ ನಾದಿನಿ, ಲಿಕ್ಕಿ, ನನ್ನ ಮಾವನ ಮಗ, ಅವನು ಸಂಜು ಫ್ರೆಂಡು, ನಮ್ಮ ಅಂಕಲು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಬೈಕ್ ಒರೆಸ್ಕೊಂಬಂದ್ವಿ. ಮುಗ್ದೇ ಹೋಯಿತು. ಆಮೇಲೆ ನೀರು ಎಲ್ಲದಕ್ಕೂ ಸ್ಪ್ರೇ ಮಾಡಿಬಿಟ್ಟು ಮತ್ತೆ ಸಪ್ರೇಟಾಗಿ ತೊಗೊಂಡೋಗಿ ನಿಲ್ಲಿಸಿದ್ವಿ. ಮತ್ತು ಒಂದು ಬಟ್ಟೆ ತೊಗೊಂಡು ನಾವು ಒಂದು 3 ಜನ ಡ್ರೈ ಮಾಡ್ಕೊಂಬಂದ್ವಿ ಗಾಡಿಗಳನ್ನ. ನೀವು ನೋಡ್ಬೋದು ಇವಾಗ ಎಲ್ಲರೂ ಒಂದೊಂದು ಗಾಡಿ ಒರೆಸ್ತಾ ಇದ್ದೀವಿ. ಈಗ ನಮ್ಮ ಅಂಕಲ್ ಗಾಡಿನ ಅವ್ರು ಒರೆಸ್ಕೊತಿದ್ದಾರೆ. ನನ್ನ ತಮ್ಮನ ಫ್ರೆಂಡು ಅವನ ಗಾಡಿ ಅವನು ಒರೆಸ್ಕೊತಾ ಇದ್ದಾನೆ. ಇದು ನನ್ನ ಗಾಡಿ ನಾನು ಒರೆಸ್ಕೊಂಡೆ. ಸಂಜುದು 2 ಬೈಕು ಅದನ್ನು ಒರೆಸಿದ್ವಿ. ಎಲ್ಲ ಒರೆಸ್ಕೊಂಡಾದ್ಮೇಲೆ ಇವಾಗ ನೀರು ಸ್ಪ್ರೇ ಮಾಡ್ತಾನೆ, ನೀವು ನೋಡಿ. ಒಂದೊಂದೇ ಗಾಡಿಗಳು ತೊಳ್ದಂಗೆ ನಮ್ಮ ಅಂಕಲ್ ತೊಗೊಂಡೋಗಿ ಅಲ್ಲಿ ಮನೆ ಎದುರುಗಡೆ ನಿಲ್ಲಿಸ್ತಾ ಇದ್ದಾರೆ ಎಲ್ಲನೂ ಸಾಲಾಗಿ. ನಿಲ್ಸಾದ್ಮೇಲೆ ನಾನು, ನನ್ನ ಮಾವನ ಮಗ, ನನ್ನ ನಾದಿನಿ ಎಲ್ಲ ಒಂದು ಡ್ರೈ ಕ್ಲಾತ್ ತೊಗೊಂಬಿಟ್ಟು ಎಲ್ಲರೂ ಒಂದೊಂದು ಗಾಡಿನ ಡ್ರೈ ಮಾಡ್ಕೊಂಬರ್ತೀವಿ, ಒರೆಸ್ತಾ ಇದ್ವಿ. ಇದಾದಮೇಲೆ ಇನ್ನು ಕಾರ್ಗಳು ತೊಳಿಬೇಕಿತ್ತು. ಒಂದು 4 ಕಾರ್ಗಳು ತೊಳೆದಿದ್ದಾರೆ. ನೆಕ್ಸ್ಟು ಬೈಕೆಲ್ಲ ಆದಮೇಲೆ ನೀವು ನೋಡಿ ಇವಾಗ ನೆಕ್ಸ್ಟ್ ಒಂದೊಂದೇ ಕಾರ್ ನಿಲ್ಲಿಸ್ಕೊಂಡು ಅದಕ್ಕೂ ನೀರಲ್ಲಿ ಫಸ್ಟ್ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ಪ್ರೇ ಮಾಡಿ ವಾಶ್ ಮಾಡ್ತಾರೆ. ನಾವಿಲ್ಲಿ ಬೈಕ್ಗಳನ್ನ ಡ್ರೈ ಮಾಡ್ತಾಯಿದ್ದೀವಿ. ಈ ಥರ ಒಂದು ಡ್ರೈ ಕ್ಲಾತ್ ತೊಗೊಂಬಿಟ್ಟು ನೀಟಾಗಿ ನೀರೆಲ್ಲ ಒರೆಸ್ಕೊಂಬರ್ತಾಯಿದ್ವಿ. ಸೊ ಹಿಂಗೆ ಉಳಿತಾ ಇದೆ ಅಲ್ವಾ ಬೈಕ್ಗಳೆಲ್ಲ. ನೋಡಿ, ಇದೊಂದು ಕಾರ್ ತೊಳಿಬೇಕು, ರೆಡ್ ಕಾರು. ಮತ್ತು ಇದೊಂದು ಕ್ರೆಟಾ ಇದು, ಮತ್ತು ನಮ್ಮ ಅಂಕಲ್ದೊಂದು ಗ್ರ್ಯಾಂಡ್ ಐಟನ್ ಇದೆ ಅದು ಒಂದು, ಮತ್ತು ನನ್ನ ತಮ್ಮನ ಫ್ರೆಂಡ್ದು ಕಾರು ಎಲ್ಲ ಒಟ್ಟಿಗೆ ಒಂದು 4 ಕಾರ್ ತೊಳೆದಿದ್ದು, ಒಂದು 5 ಬೈಕು ಅಷ್ಟು ತೊಳೆದಿರೋದು ಅವತ್ತು. ನೈಟೇ ಕ್ಲೀನ್ ಮಾಡ್ಕೊಂಡಿದ್ರಿಂದ ಬೆಳಗ್ಗೆ ತುಂಬಾ ಈಸಿ ಆಯಿತು. ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮತ್ತು ನಾನು ಆಫೀಸಿಗೂ ಹೋಗಬೇಕಿತ್ತು, ಡ್ಯೂಟಿನೂ ಇತ್ತು ನನಗೆ. ಅವತ್ತು ರಜೆ ಇರಲಿಲ್ಲ. ಆಫೀಸಲ್ಲೂ ಪೂಜೆ, ರೆಡಿಯಾಗಿ ಬೇರೆ ಹೋಗಬೇಕಿತ್ತು. ಸೀರೆ ಉಟ್ಕೊಂಡೆಲ್ಲ ಹೋಗಬೇಕಂದ್ರೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನೈಟೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಬಿಟ್ಟಿದ್ದೆ. ಬೈಕು ಹೆಂಗೋ ಕ್ಲೀನಾಗಿತ್ತು. ಮತ್ತು ನಮ್ಮ ಯಜಮಾನ್ರದ್ದು ಬೈಕ್ ತೊಳೆದ್ವಿ ಆಮೇಲೆ. ಅದ್ರದ್ದು ವೀಡಿಯೋ ಮಾಡಿಲ್ಲ ನಾನು, ಅವರು ಲೇಟಾಗಿ ಬಂದರು ಸ್ವಲ್ಪ. ಸೊ ಅವ್ರದ್ದು ಆಮೇಲೆ ತೊಳೆದ್ವಿ. ಅವ್ರದ್ದೊಂದು ಬೈಕು, 2 ಬೈಕ್ ತೊಳೆದು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಆಫೀಸ್ ಇದ್ದಿದ್ದರಿಂದ ನಾನು ಬೇಗ ಹೋಗಬೇಕಿತ್ತು, ಹಾಗಾಗಿ ಮನೇಲೇ ಪೂಜೆ ಮಾಡಿಬಿಟ್ವಿ. ನೈಟ್ ಮನೆಗೆ ಹೋದ್ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಕುಂಬಳಕಾಯಿ ಎಲ್ಲ ರೆಡಿ ಮಾಡಿ, ಮತ್ತು ಗಾಡಿ ಕಟ್ಟೋಕ್ಕೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟಿ ಅದೆಲ್ಲ ರೆಡಿ ಮಾಡಿ ನಮ್ಮ ಯಜಮಾನ್ರು ತುಂಬ ಹೆಲ್ಪ್ ಮಾಡಿದ್ರು. ಎಲ್ಲ ಅವರೇ ರೆಡಿ ಮಾಡಿಟ್ಟಿದ್ದು ನೈಟು. ಎಲ್ಲ ಮಾಡಿಟ್ವಿ. ಬೆಳಗ್ಗೆ ಎದ್ದು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಪಟ್ಟಂತ ಹೊರಡಬೇಕು, ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವರಿಬ್ಬರು ನನ್ನ ತಮ್ಮನ ಫ್ರೆಂಡ್ಸು, ಪವನ್ ಅಂತ, ಇವನು ದಯಾನಂದ್ ಅಂತ. ಪವನ್ ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ತರಿಸಿರೋದು ಅದು ಗಾಡಿ ವಾಶ್ ಮಾಡೋದು. ಸೊ ಬೆಳಗ್ಗೆ ಅಷ್ಟು ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಪೂಜೆ ಮಾಡಿದ್ದು ದೇವ್ರ ಮನೆದೊಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಗಾಡಿ ಪೂಜೆ ಮಾಡುವಾಗೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹರಿಬರಿಲಿ ಮಾಡಿಬಿಟ್ವಿ. ಆಫೀಸಿಗೆ ಬರೀ ಹೋಗಬೇಕಿತ್ತಲ್ಲ, ಲೇಟ್ ಆಗುತ್ತೆ ಅಂತ. ಸೊ ಗಾಡಿ ಪೂಜೆ ಮಾಡಿ ನಿಲ್ಲಿಸಿದ್ದೀವಿ, ನೀವು ನೋಡ್ಬೋದು. ಇಲ್ಲಿಂದ ನೆಕ್ಸ್ಟ್ ನಾನು ರೆಡಿಯಾಗಿ ಆಫೀಸಿಗೆ ಹೋದೆ. ಆಫೀಸಲ್ಲಿ ಡೆಕೋರೇಟ್ ಮಾಡಿದ್ದಾರೆ,
ಹೇಗೆ ಕಾಣಿಸ್ತಾ ಇದೆ ಹೇಳಿ. ಸೊ ನನ್ನದೇ ಡ್ಯೂಟಿ ಇದ್ದಿದ್ದರಿಂದ ಚಾರ್ಜ್ ತೊಗೊಂಡು ನೆಕ್ಸ್ಟು ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿದರು. ಪೂಜೆ ಕೂಡ ಮಾಡಿ ಎಲ್ಲ ಚೆನ್ನಾಗಾಯಿತು. ಅವತ್ತು ತುಂಬ ಚೆನ್ನಾಗಾಯಿತು ಪೂಜೆ ಈ ವರ್ಷ ಆಫೀಸಲ್ಲಿ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಒಟ್ಟಿಗೆ ಸೇರೋದೇ ಈ ಥರ ಕಡಿಮೆ ನಾವು KPTCL ಅಂದರೆ ನಿಮ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಆಫೀಸಲ್ಲಿ ಎಲ್ಲರೂ ಸಿಗಲ್ಲ, ಶಿಫ್ಟಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರ ಸಿಗ್ತಾರೆ. ಬಟ್ ಹಬ್ಬದ ದಿನ ಎಲ್ಲರೂ ಸಿಗ್ತಾರೆ, ಅದೊಂದು ಖುಷಿ. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಖುಷಿಯಿಂದ ಹಬ್ಬ ಆಚರಣೆ ಮಾಡಿದ್ದಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಇವರು ನನ್ನ ಕೊಲೀಗ್ ಅಶ್ವಿನಿ ಮೇಡಮ್ ಅಂತ. ಹಬ್ಬ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಬರೋಣ ಅಂತ ಹೋದೆ. ಒಂದು ವಾರ ಆಗಿತ್ತು ಅವನ್ನ ನೋಡಿ. ಅವ್ರ ದೊಡ್ಡಪ್ಪನ ಮನೆಗೆ ಬೆಂಗ್ಳೂರಿಗೆ ಹೋಗಿದ್ದ, ದಸರಾ ಹಾಲಿಡೇಸ್ ಇತ್ತಲ್ವ ಅದಕ್ಕೆ ಅಂದ್ಬಿಟ್ಟು. ಅಲ್ಲಿ ಅವ್ರ ಅಕ್ಕನೂ ಇರ್ತಾಳೆ ತನು ಅಂತ, ಹಾಗಾಗಿ ಹೋಗಿದ್ದ. ನಂಗೆ ಒಂದು ವಾರ ಅವನ್ನ ಬಿಟ್ಟಿದ್ದು ಫಸ್ಟ್ ಟೈಮು. ಸುತ್ತು ನೋಡಬೇಕು ಅಂತ ಅನಿಸ್ತಾ ಇತ್ತು. ಅವತ್ತು ಆಯುಧ ಪೂಜೆ ದಿನ ಅವ್ರ ಮನೇಲಿ ಎಡೆ ಇಡ್ತಾರೆ, ಹಾಗಾಗಿ ಕರೆದಿದ್ರು. ಹಾಗೆ ನಿಹಾಲ್ನೂ ಕರ್ಕೊಂಬರೋಣ ಅಂತ ಹೋಗಿದ್ವಿ. ನಾನು ಸುನಿ ಹೋಗಿ ಅವನ್ನ ಮಾತಾಡಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದ್ವಿ. ನನಗಂತೂ ಅವತ್ತಿನ ದಿನ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಬೆಳಗ್ಗೆ ಬೇಗ ಎದ್ದಾಗಿಂದ ಹಿಡಿದು ಹಬ್ಬ, ಮನೇಲಿ ಪೂಜೆ, ಆಫೀಸಲ್ಲಿ ಪೂಜೆ, ಕೆಲಸನೂ ಇತ್ತು. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಊರಿಗೆ ಬಂದ ತಕ್ಷಣ ಎಷ್ಟೊತ್ತಿಗೆ ಸೀರೆ ಚೇಂಜ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಆ ಸೀರೆಲಿ ಬಸ್ಸಲ್ಲಿ ಬರೋದು ತುಂಬ ಹಿಂಸೆ ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ಬಂದು ಭರ್ಜರಿ ಮಟನ್ ಊಟ ಮಾಡಿ ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.